ಬೇವು ಬೆಲ್ಲ ಒಳ್ಳೇದಾಗಲಿ ನಿಮಗೆ ಈ ವರ್ಷ ಎಲ್ಲ. ಮತ್ತು ಹಬ್ಬ ತಲೆಗೆ ಮಾತ್ರ ಎಣ್ಣೆ ಹಾಕೊಳ್ಳಿ, ಹೊಟ್ಟೆಗಲ್ಲ. ಇನ್ನೊಂದು 2 ದಿನ ಬಿಟ್ಟು ಹೊಟ್ಟೆಗೆ ಹಾಕೊಳ್ಳೋರಂತೆ. ಎತ್ಲಾ ಬಾಲನಾ ಈ ಗುಡ್ ಮಾರ್ನಿಂಗ್ ಪುಟ್ಟಿ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ ಮಕ್ಕಳ. ಏ ಗೊಂಬೆ ಬಾರೇ ಬಾರೆ ಗೊಂಬೆ. ಆ ಬನ್ರೋ ಎಲ್ಲ, ಎದಳ್ರೋ, ಹಬ್ಬ ಮಾಡ್ರೋ. ಇನ್ನ ಬಿದ್ಕೊಂಡಿದ್ದೀರಲ್ರೋ. ಆ ಎದಳ್ರ ಮೇಲೆ. ಅಜ್ಜಿಗೆ ಹೊಡಿತೀಯ ನೀನು? ಆ ಅಜ್ಜಿಗೆ ಬಜ್ಜಿಗೆ ಗೊಂಬೆ ಬಾರೆ ಇಲ್ಲಿ. ಬೋರು ಗೊಂಬೆ ಏನು ಹೇಳೋದು? ಹೌದಾ, ಕ್ಯಾಮ್ರಾಗೆ ಹೊಡಿತೀಯ ನೀನು? ಎಷ್ಟು ವಯಸ್ಸು? ಏ ಗೊಂಬೆ ಕಮ್. ಎಲ್ಲ ಗ್ಯಾಂಗ್ಸ್ಟರ್ಸ್ ಎಲ್ಲ, ಎಲ್ಲ ಮಕ್ಕಳೆಲ್ಲ ಆ ಹಬ್ಬ ಮಾಡ್ರಿ ಅಂದ್ರೆ ಎಣ್ಣೆ ಸ್ನಾನ ಮಾಡಿದ್ರೆ ಎಲ್ಲರೂ? ಮಾಡಿದ್ರೆ ಎಣ್ಣೆ ಸ್ನಾನ? ಆ ನಡ್ರಿ ಎಣ್ಣೆ ಸ್ನಾನ ಮಾಡೋಣ. ಎಣ್ಣೆ ಹಾಕೊಂಡು ಗಾಡಿ ಮೇಲೆ ಕುತ್ಕೊಳ್ಳೋಣ ಎಲ್ಲರೂ, ಮೈಗೆಲ್ಲ ಎಣ್ಣೆ ಸೋಕೊಂಡು. ಗೊಂಬೆ ಆ ಬದಲಲ್ಲಿ ಏ ಚರಿ ಬಾರೆ ಬಾರೆ ಚರಿ. ಬನ್ರ ಮಕ್ಕಳ, ಗಿಡ್ಡು ಮಕ್ಕಳ ನೀವು. ನಾವು ಯುಗಾದಿ ಹಬ್ಬನ ಶುರು ಮಾಡ್ತಾ ಇದೀವಿ. ಯಾಕೆ ಯುಗಾದಿ ಹಬ್ಬಕ್ಕೆ ಎಣ್ಣೆ ಸ್ನಾನ ವೈ? ಅವತ್ತಾದ್ರೂ ನೆಟ್ಟಿಗೆ ಸ್ನಾನ ಮಾಡಲಿ ಅಂತ. ಅವತ್ತು ವಿಶೇಷವಾಗಿ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಒತ್ತಿ ಚೆನ್ನಾಗೆ ಮೈ ಕೈಗೆ ತಲೆಗೆಲ್ಲದಕ್ಕೂ ಬಿಸಿಲಲ್ಲಿ ನೆನೆಸಿ ಮೈನ ಆಮೇಲೆ ಬಿಸಿಯಾಗಿ ಸ್ನಾನ ಮಾಡಿಸಿದ್ರೆ ವರ್ಷಕ್ಕೊಂದ್ಸಲ ಆದರೂ ಚೆನ್ನಾಗಿ ಸ್ನಾನ ಮಾಡಲಿ ಅಂತ, ತಂಪಾಗುತ್ತೆ ಅಂತ ಹೊಸ ವರ್ಷ. ಹಾಗಾಗಿ ಇವತ್ತಿಂದಾದ್ರೆ ನೆಟ್ಟಿಗೆ ದಿನ ಸ್ನಾನ ಮಾಡಲಿ ಅಂತ. ನೋಡು, ಹರಳೆಣ್ಣೆ ಕೊಬ್ಬರೆಣ್ಣೆ ಎರಡು ಬಿಸಿ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಶೀತ ಆಗಲ್ಲ ಜಾಸ್ತಿ ಹೊತ್ತಿಟ್ಕೊಂಡ್ರೆ. ಹಾಗಾಗಿ ಗಮ್ಮಂತದ. ಅಕ್ಕ ಮೈಗೆಲ್ಲ ಜಾಸ್ತಿ ಹಾಕ್ಬಿಡಕ್ಕ, ಉಜ್ಜಕ್ಕಾಗಕ್ಕಿಲ್ಲ ನನ್ಗೆ. ನನಗಂತೂ ಉಜ್ಜಕ್ಕೆ ಶಕ್ತಿ ಇಲ್ಲ. ನನ್ಗೇನ್ ಕೈ ತಿರ್ಗಲ್ಲ ಉಜ್ಗಳಕ್ಕೆ. ಸೀಗೆ ಪುಡಿ, ಚಿಗರೆ ಪುಡಿ, ಟನ್ 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 ಚೆನ್ನಾಗಿ ಶಾಂಪು ಹಾಕಿ ಸ್ನಾನ ಮಾಡಿ ಒಳ್ಳೇದು ಮಾಡಿ. ಬಾಡಿ ತಂಪಾಗಲಿ ಅಂತ, ಹೀಟಾಗಿರುತ್ತೆ. ಓಮಾ ಯಾಕ್ರಿ ಹಿಂಗ ಆಡ್ತೀರಾ? ಈ ಸ್ಟೂಲ್ ಇದೆ ಅಂತ ಅವಳು ಅಂದಾಜಲ್ಲಿ ಹೇಳಿದ್ಲು. ಸಾಕು ಬಿಡಮ್ಮ, ಜಾರ್ಗೆ ಬಿದ್ದನು. ಒಳ್ಳೇದು ಮಾಡಲಿ. ಪ್ಲೀಸ್ ಎಣ್ಣೆ ಹೋಗಲ್ಲಮ್ಮ. ಈ ಅವ್ವಾ ನಮಗೆ ಅವೆಲ್ಲ ಚಿಕ್ಕ ಮಕ್ಳಿದ್ದಾಗ ಚಡ್ಡಿನೂ ಒಂದು ಸಿಮ್ಮಿ ಹಾಕ್ಬಿಟ್ಟು ಕೂರಿಸ್ಬಿಡೋರು ಬಿಸಿಲಲ್ಲಿ ಹೋಗು ಅಂತ ಕಾಯಿಸ್ಕೊಂಡು ಕೂರ್ಸ್ಕೊಂಡು. ಇವಾಗ ನಾನು ಬಿಸಿಲು ಕಾಯಿಸ್ಬೇಕಾ? ಅದು ಮೈಗೆಲ್ಲ ಎಣ್ಣೆ ಹಾಕೊಂಡ್ರೆ ಮಾಡಿ ಮೇಲೆ ಹೋಗಿ ಚಾಪೆ ಮೇಲೆ ಮಲಿಕೋಬಹುದು. ಅದು ಹಳ್ಳಿಯಲ್ಲಿ, ಇದು ಸಿಟಿಯಲ್ಲಿ ಆಗಲ್ಲ ಗಾಯ್ಸ್. ಎಣ್ಣೆ ಎಣ್ಣೆ ತಲೆಗೆ ಮಾತ್ರ ಗಾಯ್ಸ್, ಹೊಟ್ಟೆಗಲ್ಲ. ಇವತ್ತು ಹಬ್ಬ, ತಲೆಗೆ ಮಾತ್ರ ಎಣ್ಣೆ ಹಾಕೊಳ್ಳಿ, ಹೊಟ್ಟೆಗಲ್ಲ. ಇನ್ನೊಂದು 2 ದಿನ ಬಿಟ್ಟು ಹೊಟ್ಟೆಗೆ ಹಾಕೊಳ್ಳೋರಂತೆ. ಎತ್ಲಾ ಬಾಲನಾ ವಿಡಿಯೋ ಮಾಡ್ಬೇಕಾದ್ರೇನೆ ಬರ್ತವೆ ಹಿಂಗೆ ಹಾಕೋರು ನೋಡಿ. ಸ್ನಾನ ಮಾಡ್ಕೊಬತ್ತೀನಿ. ನಾವು ಸ್ನಾನ ಮಾಡ್ಕೊಂಡ್ ಬಂದಿದ್ದೀವಿ ಗಾಯ್ಸ್. ನನ್ನ ಬೇಬಿ ನೋಡಿ ಗಾಯ್ಸ್, ಹಬ್ಬಕ್ಕೆ ರೆಡಿ ಆಗಿಲ್ಲ, ಇನ್ನ ಕೊಳಕತ್ತಿಮ್ಮಾಗಿದ್ದಾನೆ ಅವನು. ಅವನ್ನ ರೆಡಿ ಮಾಡ್ಬೇಕು. ನಂದು ಸ್ನಾನ ಆಯ್ತು, ಹೊಸ ಬಟ್ಟೆ ಆಮೇಲೆ ಹಾಕೋತೀನಿ. ಈಗ ಫಸ್ಟ್ ಮೈಕೆ ಎಲ್ಲ ಒಣಗಿಸ್ಕೊಂಡು, ತಲೆ ಒಣಗಿಸ್ಕೊಂಡು ಆಮೇಲೆ ಹೊಸ ಬಟ್ಟೆ ಹಾಕೊಳ್ಳೋಣ. ಅಲ್ಲಿ ನೋಡು ಪಾಪ, ಅಲ್ಲಿ ನೋಡು, ಹಬ್ಬ ಮಾಡ್ತಾವ್ರೆ ಎಲ್ಲರೂ. ಹ್ಯಾಪಿ ಯುಗಾದಿ ಹೇಳ. ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ, ಹ್ಯಾಪಿ ಯುಗಾದಿ. ಬಂಗಾರ ಅದು, ಕೋತಿ ಬಂಗಾರ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ನಮ್ಮ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇಲ್ಲ, ಮಧ್ಯಾಹ್ನಕ್ಕೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಪ್ಪನು ಊಟಕ್ಕೆ ಇರ್ತಾರಲ್ವ, ಇವತ್ತು ಹಬ್ಬ ರಜಾ.
ಆಕ್ಚುಲಿ ಅವ್ರಿಗೆ ಕೆಲಸ ಇದೆ, ಬೆಳಗ್ಗೆನೆ ಹೋಗಿದ್ದಾರೆ, 6:30ಗೆ ಹೋಗಿದ್ದಾರೆ, 2 ಅವರಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬಂದ್ಮೇಲೆ ಅಪ್ಪನು ಮನೇಲಿ ಇರ್ತಾರಲ್ಲ, ಅವಾಗ ಮಧ್ಯಾಹ್ನ ಹಬ್ಬದ ಅಡುಗೆನ ಮಾಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ದೋಸೆ ಮಾಡಿದ್ದಾರೆ. ದೋಸೆ ತಿನ್ಕೊಳ್ಳೋಣ ಇವತ್ತು. ಮಧ್ಯಾಹ್ನಕ್ಕೆ ಭರ್ಜರಿ ಭೋಜನ ಮಾಡಿಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿ ಮಲ್ಕೊಬಿಡೋಣ. ಓಕೆನಾ? ಇನ್ನೊಂದೇನು ವಿಷಯ ಗೊತ್ತಾ, ಆಕ್ಚುಲಿ ನಮಗೆ ನಮ್ಮ ಅಜ್ಜಿ ತೀರೋಗಿ 2 ತಿಂಗಳಾಗಿರೋದು. ಹಬ್ಬ ಮಾಡಂಗಿಲ್ಲ ಅಂತ ಅಂದ್ರೆ ಇವಾಗ ತುಂಬಾ ಧಾರ್ಮಿಕವಾಗೆಲ್ಲ ಯೋಚನೆ ಮಾಡಿದ್ರೆ ಸೂತ್ಕ ಅದು ಇದು ಅಂತೆಲ್ಲ ಹೇಳ್ತಾರೆ. ಬಟ್ ಏನ್ ಗೊತ್ತಾ, ಲೈಫ್ ಮಸ್ಟ್ ಗೋ ಆನ್. ಏನು ಆಗಲ್ಲ. ಲೈಫ್ ಹೋಗ್ಬೇಕು ಮುಂದಕ್ಕೆ, ನಾವು ಸಾಕ್ತಾ ಇರ್ಬೇಕು ಅಂತ ಅಂದ್ರೆ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೋಬೇಕು, ಎಲ್ಲಾನು ಸ್ವೀಕರಿಸ್ಬೇಕು. ಹಬ್ಬ ಹರಿದಿನ ಎಲ್ಲಾನು ವರ್ಷಕ್ಕೊಂದೇ ಸತಿ ಬರುತ್ತೆ. ಇವತ್ತು ಅಜ್ಜಿ ಇದ್ದಿದ್ರೆ ಬಹುಶಃ ನಮ್ಮನೇಲೆ ಬಂದಿರೋರು, ಯಾಕಂದ್ರೆ ಒಬ್ಬಟ್ಟು ಮಾಡ್ತಿದ್ರು. ನಮ್ಮ ಇಡೀ ಫ್ಯಾಮಿಲಿಗೆ ನಮ್ಮ ಅಜ್ಜಿನೇ ಒಬ್ಬಟ್ಟು ಮಾಡಿ ಹಬ್ಬಕ್ಕೆ ಹಂಚ್ತಾ ಇದ್ದಿದ್ದು. ಎಲ್ಲ ಸೆಟ್ಲ್ ಆಗೋರು ಎಲ್ಲರೂ ಕುತ್ಕೊಂಡು ಒಬ್ಬಟ್ಟು ತಟ್ಟಿದ್ವಿ. ಒಬ್ಬಟ್ಟು ಮಾಡಿ ಎಲ್ಲಾರ ಮನೆಗೂ ಡಿಸ್ಟ್ರಿಬ್ಯೂಷನ್ ಆಗೋದು. ಬಟ್ ಇವಾಗ ಅಜ್ಜಿ ಇಲ್ಲ, ಏನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ವರ್ಷ ನಾವು ಒಬ್ಬಟ್ಟು ಕೂಡ ಮಾಡಿಲ್ಲ. ನಮ್ಗೆ ಅದೊಂಥರ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಅಂಡ್ ಅದಕ್ಕೇನೆ ಪಾಯಸ ಮಾಡಿದ್ದಾರೆ, ಸಿಂಪಲ್ ಆಗಿ ಪಾಯಸ ಮಾಡ್ತಾರೆ ಇವಾಗ. ಅದಕ್ಕೇನೆ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಒಂದ್ ಕಡೆ ಅವರು ಆರಾಮಾಗಿರ್ತಾರೆ, ನಮ್ಮ ಲೈಫು ನಡಿಬೇಕು. ಹಾಗಾಗಿ ಎಲ್ಲಾನು ಪಾಸಿಟಿವ್ ಆಗಿ ತಗೊಳ್ಳೋಣ, ಮೂವ್ ಆನ್ ಆಗೋಣ. ಏನು ಮಾಡೋದಕ್ಕಾಗಲ್ಲ, ಬೇಜಾರಾಗುತ್ತೆ ಹಬ್ಬದ ಟೈಮಲ್ಲೆಲ್ಲ ನೆನ್ಸ್ಕೊಂಡ್ರೆ. ಬಟ್ ಇಟ್ಸ್ ಓಕೆ, ಟೈಮ್ ಪಾಸ್ ಆಗೋಗಿದೆ. ಅವ್ರು ಇದ್ದಿದ್ದಷ್ಟು ಖುಷಿ. ನಾವು ಚೆನ್ನಾಗಿ ನೋಡ್ಕೊಂಡಿದೀವಿ, ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದೆಲ್ಲ ಒಂದು ಗುಡ್ ಮೆಮೊರೀಸು, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಏನಂದ್ರೆ ಈಗಿನ ಕಾಲಕ್ಕೆ ನಾನು ಇಲ್ಲಿ ಯಾವ ಒಂದು ಜಾತಿ ಧರ್ಮ ಅಥವಾ ಯಾವ್ದ್ರ ಬಗ್ಗೆನೂ ನಾನು ಮಾತಾಡಕ್ ಹೋಗಲ್ಲ. ಈಗಿನ ಜನರೇಷನ್ ಬಗ್ಗೆ ಮಾತಾಡ್ತೀನಿ. ಸಾವಾಗಿದೆ ಮನೇಲಿ ಅಥವಾ ಹುಟ್ಟಾದ್ರೂ ಸುತ್ಕ ಅಂತಾರೆ, ಸಾವಾದ್ರೂ ಸುತ್ಕ ಅಂತಾರೆ. ಮನುಷ್ಯನ ಜನ್ಮ ಹುಟ್ಟಾಗಿಂದ ಸಾಯೋವರೆಗೂ ದೊಡ್ಡ ಸೂತ್ಕ. ಅದ್ರಲ್ಲಿ ಕಾಂಪ್ರಾಗಕ್ ಆಗಲ್ಲ. ಏನೇ ಆದ್ರೂ ಎಲ್ಲದಕ್ಕೂ ಬ್ಯಾಡ್ ಟೈಮು ಅಥವಾ ಏನೇ ಆದ್ರೂ ಎಲ್ಲದಕ್ಕೂ ಶನಿ ಕಾಟ ಅದು ಇದು ಅಂತೆಲ್ಲ ಹೇಳ್ತಾರೆ. ಬೇಸಿಕಲಿ ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿದೆ ಅದೇ ಆಗೋದು. ನನಗೂ ಅದೇ ಆಗಿದೆ. ಆಕ್ಸಿಡೆಂಟ್ ಆದಾಗ ನನ್ನ ಹಣೆ ಬರ ಬರ್ದಿತ್ತು, ಆಕ್ಸಿಡೆಂಟ್ ಆಗ್ಬೇಕಂತ ಬರ್ಸ್ಕೊಂಡಿದ್ದು, ಒಡ್ಸ್ಕೊಂಡೇ ಬಂದೆ. ಹಂಗಂತ ಏನೋ ಆಗ್ಬಿಟ್ಟಿದ್ರೆ ನಾವು ಸೂತ್ಕ ಏನಕ್ಕೆ ಮಾಡ್ತಾರೆ? ಓಕೆ, ಏನೋ ಹಬ್ಬ ಹರಿದಿನ ಮಾಡಬಾರ್ದು. ಆ ಟೈಮಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಪೇಷನ್ಸಿಂದ ಇರಬೇಕು, ಸಮಾಧಾನವಾಗಿ ಇರಬೇಕು ಅನ್ನೋ ಒಂದು ರೀತಿ. ಬಟ್ ಈಗಿನ ಕಾಲದಲ್ಲಿ ಅದು ಯಾವುದು ಮ್ಯಾಟ್ರ್ ಆಗಲ್ಲ. ಈಗ ಹೆಂಗೆ ಅಂದರೆ ಹಬ್ಬ ಮಾಡೋದೇನಕ್ಕೆ, ಫಸ್ಟ್ ಆಫ್ ಆಲ್ ಹಬ್ಬ ಮಾಡೋದೇನಕ್ಕೆ, ಹಬ್ಬದ ಅಡುಗೆ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡೋದಕ್ಕೆ. ಕರೆಕ್ಟಾ? ಫಸ್ಟ್ ಪಾಯಿಂಟು ಊಟ ಸವಿಯೋದಕ್ಕೆ ಹಬ್ಬನ ಮಾಡ್ತಾರೆ. ಒಂದೊಂದು ಹಬ್ಬ ಒಂದೊಂದು ರೀತಿ ಇರುತ್ತೆ. ಗಣೇಶ ಗೌರಿ ಹಬ್ಬ ಬಂದರೆ ರೋಡಲ್ಲಿ ಟಮಟೆ ಹಾಕೊಂಡು ಡ್ಯಾನ್ಸ್ ಮಾಡ್ತೀವಿ ನಾವುಗಳೆಲ್ಲ. ಯುಗಾದಿ ಬಂದರೆ ಮನೇಲಿ ಇರ್ತೀವಿ, ಮನೇಲಿ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂತೀವಿ. ಸಂಕ್ರಾಂತಿ ಬಂದರೆ ಎಳ್ಬೀರಕ್ಕೆ ಹೋಗ್ತೀವಿ. ಸೊ ಸಣ್ಣ ಸಣ್ಣ ಚೇಂಜಸ್ ಅಂದರೆ ಮನೇಲೆ ಮೇಜರಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇನೆ ಹಬ್ಬ ಅಂತ ಕರೆಯೋದು ಎಲ್ಲರೂ. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಈಗಿನ ಜನ್ರೇಷನ್ ಅವರು ಈ ಸೂತ್ಕ, ಈ ಬ್ಯಾಡ್ ಟೈಮು ಇದಕ್ಕೆಲ್ಲ ಯಾರು ನಂಬೋದಿಲ್ಲ, ಮತ್ತು ಅದಕ್ಕೆಲ್ಲ ಯಾರಿಗೂ ಟೈಮೂ ಇಲ್ಲ. ಹಾಗಾಗಿ ಮೂವ್ ಆನ್ ಆಗಬೇಕಾಗತ್ತೆ. ತುಂಬ ಟ್ರೆಡಿಷ್ನಲ್ ಆಗಿ ನಾನು ಅದು ಇದು ಅಂತೆಲ್ಲ ನೋಡಿದ್ರೆ ಅದು ನಿಮ್ಮ ಚಾಯ್ಸು. ನನ್ನ ಕೇಳಿದ್ರೆ ನಾನು ಈ ಸೂತ್ಕ ಗೀತ್ಕ ಅದೆಲ್ಲ ನಂಬೋದಿಕ್ಕೆ ಹೋಗೋದಿಲ್ಲ. ಆಯಿತು, ಮುಗೀತು, ಅವ್ರು ಎಲ್ಲಿ ತಲುಪಬೇಕೋ ತಲುಪಿದ್ದಾರೆ. ನಮ್ಮ ಲೈಫ್ ಮೂವ್ ಆನ್ ಆಗಬೇಕು. ಇದನ್ನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ, ಇಷ್ಟೇ ಹೇಳ್ತಾ ಇರೋದು ನಾನು. ಇದು ಯಾವುದು ವಿರುದ್ಧ ಅಂತ ಹೇಳ್ತಿಲ್ಲ, ನನ್ನ ಸ್ವಂತ ಅನಿಸಿಕೆ. ಸೊ ಲೆಟ್ಸ್ ಮೂವ್ ಆನ್. ಆ್ಯಂಡ್ ಅಜ್ಜಿ ವಿ ಮಿಸ್ ಯು ಅಫ್ಕೋರ್ಸ್. ಹಬ್ಬ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಅವರಂತೂ ವಾಪಸ್ ಬರೋದಿಲ್ಲ. ಹಂಗಂತ ಹಬ್ಬನೂ ವರ್ಷಕ್ಕೆ ಒಂದೇ ಸಲ ಬರುತ್ತೆ. ಸೊ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎರಡೂ ಎಂಜಾಯ್ ಮಾಡೋದನ್ನ ಕಲ್ತ್ಕೋಬೇಕು. ಅವಾಗ ಇದೆಲ್ಲ ಏನೂ ಆಗಲ್ಲ. ಈ ಸೂತ್ಕ ಪಾತ್ಕ ಅನ್ನೋದೆಲ್ಲ ತುಂಬ 80s 90s ತನಕ ಇತ್ತು. ಈಗ 2026 ಇದ್ದೀವಿ. ಸೊ ಇದೆಲ್ಲ ಇವಾಗ ಯಾರು ನಂಬಲ್ಲ, ಮತ್ತು ಇದಕ್ಕೆಲ್ಲ ಯಾರು ಟೈಮು ಕೊಡಲ್ಲ. ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಹೊಸ ಬಟ್ಟೆ ಹಾಕೊಳ್ಳೋದೆ, ದೇವ್ರಿಗೆ ಕೈ ಮುಗಿಯೋದೆ, ಆರಾಮಾಗಿ ಊಟ ಮಾಡಿಕೊಂಡು ಜೀವನನ ನಡೆಸ್ಕೊಂಡು ಹೋಗೋದೆ. ಇಷ್ಟೇ ಗೈಸ್ ಲೈಫ್ ಇರೋದು, ಇಷ್ಟೇ ಲೈಫ್ ಇರೋದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎವ್ರಿ ಮೂಮೆಂಟ್ ಇವತ್ತು ನಾ ಮಾತಾಡ್ತಾ ಇರ್ಬೋದು, ನಾಳೆ ನಾನೇ ಹೋಗಿ ಹಾಕಿಸ್ಕೋಬೋದು. ಅಲ್ಲೇ ಹೇಳ್ತಿರೋದು ನೀವು ಆ ಥರ ಕಮೆಂಟಲ್ಲಿ ಅವಾಗೆಲ್ಲ ಮಾತಾಡ್ಬೇಡಿ. ಲೈಫ್ ಹಿಂಗಿರುತ್ತೆ ಅಂತ ಪ್ರಿಡಿಕ್ಟ್ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೊ ಇರೋ ಮೂಮೆಂಟ್ನ, ಇರೋ ಲೈಫ್ನ ಎಂಜಾಯ್ ಮಾಡೋದನ್ನ ಕಲ್ತ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟು. ಹೊಸ ವರ್ಷದ ರೆಸೊಲ್ಯೂಷನ್ ಅನ್ಕೊಳ್ಳಿ. ಹೊಸ ವರ್ಷ ಕ್ಯಾಲೆಂಡರ್ ಹೊಸ ವರ್ಷ ಅಲ್ಲ, ಇದು ನಮ್ಮ ಹೊಸ ವರ್ಷ, ಹೊಸ ರೆಸೊಲ್ಯೂಷನ್. ಲೈಫ್ನ ಎವ್ರಿ ಬಿಟ್ ಅಂಡ್ ಮೂಮೆಂಟ್ಸ್ನ ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ. ಯಾಕಂದ್ರೆ ಎನಿ ಮೂಮೆಂಟ್ ಯಾರಿಗೆ ಏನು ಬೇಕಾದ್ರೂ ಆಗ್ಬೋದು. ಎಲ್ಲದಕ್ಕೂ ಮೆಂಟಲಿ ಪ್ರಿಪೇರ್ ಆಗಿ ನೀವಿರೋ ದಿನ ಹ್ಯಾಪಿಯಾಗಿರಿ. ಇಷ್ಟೇ ಎಂಡ್ ಆಫ್ ದ ಡೇ ನಮಗೆ ಬೇಕಾಗಿರೋದು. ನೆಮ್ಮದಿ ಇಂಪಾರ್ಟೆಂಟ್. ಪೀಸ್ ಗೈಸ್. ಗೊಂಬೆ ಅಮ್ಮ ಹಿಂಸೆ ಕೊಡ್ತಾಳೆ ಮಾ. ಯಪ್ಪ ನೋಡ ಜುಟ್ ಕಚ್ಚದು. ನಾನು ಎಣ್ಣೆ ಹಾಕಿ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ. ನೀನ್ ಏನ್ ಹಾಕೊಂಡು ಸ್ನಾನ ಮಾಡಿದ್ಯಾ ಹೇಳು? ಸ್ವಲ್ಪ ಎಣ್ಣೆ ಸ್ನಾನ ಮಾಡ್ದೆ ನೀನು? ಇನ್ನ ಇಲ್ಲ, ಟೈಮ್ ಆಗಿಲ್ಲ. ಏಯ್ ಅಮ್ಮ ಅಪ್ಪ ಕತ್ತಳು.
ನಾಯಾಗಿದ್ದಾಳೆ ಇವಳು ಬೆಕ್ಕಲ್ಲ ಮೂತಿನೇ ಕಚ್ಬಿಟ್ಟಾಳೆ ಮಾ. ಮುತ್ತು ಕೊಡಮ್ಮ ಅಷ್ಟೇ ಮಾ. ಯಾಕೆ ಹಿಂಗ್ ಆಡ್ತೀಯಾ? ಅವ್ಳಿಗೊಂಚೂರು ಬೇವು ಸೊಪ್ಪು ತಿನ್ಸು. ಯಪ್ಪ ಈಗ ಕತ್ತ ಮುಂಡೆ. ಬ್ರೇಕ್ಫಾಸ್ಟ್ ದೋಸೆ ಚಟ್ನಿ ಮತ್ತೆ ಬಟಾಣಿ ಸಾಗು ಪೀಸ್. ಇವಾಗ ಇದನ್ನ ತಿನ್ನೋಣ ಗಾಯ್ಸ್. ನನ್ನ ಫೇವ್ರೆಟ್ ಬಟಾಣಿ ಸಾಗು ರೆಸಿಪಿ ಆಲ್ರೆಡಿ ನಾವು ಮಾಡಿಟ್ಟಿದ್ದೀವಿ ನೋಡಿ. ಕೆಂಪುದು ಹಸಿರುದು ಎರಡೂ ತೋರಿಸಿದೀವಿ ರೆಸಿಪಿ. ನನಗೆ ಇವಾಗ ಬಟಾಣಿ ಸಾಗು ತಿಂದಾಗಿಂದ ಆಲೂಗಡ್ಡೆ ಪಲ್ಯನೇ ತಿನ್ನಕ್ಕೆ ಮನ್ಸು ಬರಲ್ಲ ದೋಸೆಗೆ. ಬಿಕಾಸ್ ಐ ಲೈಕ್ ಬಟಾಣಿ ಸಾಗು, ಅದರಲ್ಲೂ ಗ್ರೀನ್ ಸಾಗು. ಐ ಲವ್ ಇಟ್. ಮಧ್ಯಾಹ್ನಕ್ಕೆ ಬನ್ನಿ ಹಬ್ಬದೂಟ. ನಾನು ಹಬ್ಬಕ್ಕೆ ರೆಡಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡಿ. ಜುಟ್ಟು ಕಟ್ ಹಾಕೊಂಡಿದ್ದೀನಿ ಇವತ್ತು, ಬಳೆ ಹಾಕೊಂಡಿದ್ದೀನಿ. ನಾನು ರೆಡಿ. ಹೊಸ ಬಟ್ಟೆ ಹಾಕೊಂಡು ನೋಡಿ. ನನ್ನ ಹೊಸ ಬಟ್ಟೆ ಎಷ್ಟು ಚೆನ್ನಾಗಿದೆ, ರೆಡ್ ಕಲರ್. ಚೆನ್ನಾಗಿದ್ಯಾ ಹೊಸ ಬಟ್ಟೆ? ಕಾಣಿಸ್ತಾ ಇದೆ ಮಮ್ಮಿ ಬಟ್ಟೆ ನಂಗೆ? ಚೆನ್ನಾಗಿದ್ಯಾ? ಹೆಣ್ಮಗು ತರನೇ ಇದೆಯಾ? ಹೆಣ್ಮಗು ಥರ ಇದ್ದೀನಾ? ನಾನು ಹೊಸ ಬಟ್ಟೆ ಹಾಕೊಂಡು ರೆಡಿ. ಇವಾಗ ಒಂದು ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗಿದೆ. ಏನು ಗೊತ್ತಾ, ನಾನು ಈ ಥರ ಬಟ್ಟೆ ಹಾಕ್ಕೊಂಡಿರೋದು ಮಕ್ಳಿಗೆ ಇಷ್ಟ ಆಗ್ತಾ ಇಲ್ಲ. ಗಾಬರಿಯಾಗಿ ಮನೆಯೆಲ್ಲ ಓಡ್ತಾ ಇದ್ದಾರೆ, ನೀನು ಏನೋ ಹಾಕೊಂಡಿದ್ಯಾ ಅಂತ. ನನ್ನನ್ನು ಕೆಳಗಿಂದ ಮೇಲೆ ಸ್ಕ್ಯಾನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ನಾನು ಈ ಥರ ರೆಡಿ ಆಗೋದು ಇಷ್ಟ ಇಲ್ಲ. ನಾನು ಸಿಂಪಲ್ ಆಗಿ ಚಡ್ಡಿ ಶರ್ಟ್ ಹಾಕೊಂಡಿರ್ಬೇಕು. ಕೇಳು ಕುರಿ ಅಕ್ಕ, ಈ ಥರ ರೆಡಿ ಆಗಿರೋದು ಇಷ್ಟನಾ? ಎಸ್ ಸರ್ ನೋ. ಇಲ್ಲಿ ನೋಡಿಲಿ ಕುರಿ, ಸೊಪ್ಪು ಕಡಿಬೇಡ. ಇಲ್ಲಿ ನೋಡಿಲಿ ಅಕ್ಕ, ಈ ಥರ ಇಷ್ಟನಾ ರೆಡಿ ಆಗೋದು? ಅಕ್ಕ, ಈ ಥರ ರೆಡಿಯಾಗಿರೋದು ಇಷ್ಟ ಇಲ್ವಾ ಬಂಗಾರ? ನೋಡು ಬಂಗಾರ, ಎಸ್ ಸರ್ ನೋ ಹೇಳು ಬಂಗಾರ. ಎಲ್ಲ ಓಡ್ತಾವ್ರೆ ನನ್ನನ್ನು ನೋಡ್ಕೊಂಡು. ಇಷ್ಟ ಆಯ್ತಾ ಇಲ್ಲ ಅವ್ರಿಗೆ ನನಗೆ ರೆಡಿಯಾಗಿರೋದು? ಸರಿ ನೋ, ಎಸ್ ನೋ. ಇಷ್ಟ ಇಲ್ಲ ಅಷ್ಟೇ. ಅಕ್ಕ ಚಡ್ಡಿ ಶರ್ಟ್ ಹಾಕೊಂಡೇ ಇರಬೇಕು. ಹೆಂಗೆ ಹೆಣ್ಮಗು ಥರ ಆದರೆ ಇಷ್ಟ ಇಲ್ಲ ನನ್ನ ಮಕ್ಕಳಿಗೆ. ನನಗೆ ಇಷ್ಟ ಇಲ್ಲ, ಅವ್ನಿಗೆ ಇನ್ನೇನು ಇಷ್ಟ ಆಯ್ತದೆ? ಬಾ ಮಕ್ಕಳ. ಹ್ಞೂ ಬಂಗಾರ, ಬೇಡ ಬಿಡು ಬಂಗಾರ, ಬಿಸಾಕ್ತೀನಿ ಬಿಡು ಬಂಗಾರ. ಹೇಳ್ತದೆ ಇದ್ಯಾವ್ದು ನಮ್ಮನೆ ಗಂಡು ಮಗು ಕಾಣಿಸ್ತಿಲ್ಲ ಅಂತ. ನಾನು ಸಿಕ್ಕಾಪಟ್ಟೆ ಉದ್ದ ಅವಳಿಗೆ. ಅದು ಹೆಂಗಿದ್ದೀನಿ? ಏ ಗ್ರೀನು, ಅದೊಂದು ಬೇರೆ ಗ್ರೀನ್ ಇದೆ. ಎಲ್ಲರಿಗೂ ಹ್ಯಾಪಿ ಯುಗಾದಿ ಹೇಳ್ಬಿಡು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಿ. ಬೇವು ಬೆಲ್ಲ ಎರಡು ಒಂದೇ ತರ ಸ್ವೀಕಾರ ಮಾಡಿ. ಯಾಕಂದ್ರೆ ಬೇವು ಕಹಿ, ಅದರ ಆರೋಗ್ಯಕ್ಕೆ ಒಳ್ಳೇದು. ಬೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ, ತಿನ್ನೋದಕ್ಕೆ ರುಚಿ ಅಷ್ಟೇ. ಎರಡೂ ಜೀವನದಲ್ಲಿ ಸಮವಾಗಿ ಸ್ವೀಕರಿಸಿ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಜೀವನದಲ್ಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಕುಂಕುಮ ಇಟ್ಕೊಂಡಿದ್ದೀನಿ, ನನ್ನ ಮತ್ತೆ ಇಕ್ತಾ ಇದೆಯಾ? ಒಂದು ನಿಮಿಷ ಇರ್ರಿ, ಒಂದೇ ಒಂದು ಸೆಕೆಂಡ್. ಮ್ಯಾಚಿಂಗ್ ಹೂವು, ಮ್ಯಾಚಿಂಗ್ ಹೂವು ಕಿವಿ ಮೇಲೆ ಇಟ್ಕೊತೀನಿ, ಆಗಲ್ಲ. ಓಕೆ, ನೀನು ಈ ಥರ ನೆಟ್ಟಿಗೆ ಮೇಲೆ ಜುಟ್ಟು ಹಾಕೊಂಡಿದ್ರೆ ಚೆನ್ನಾಗಿರೋದು. ತಗೊಮ್ಮ. ಬೇವು ಬೆಲ್ಲ ಒಳ್ಳೇದಾಗಲಿ ನಿಮಗೆ ಈ ವರ್ಷ, ಎಲ್ಲ ಒಳ್ಳೇದಾಗಲಿ ಅಷ್ಟೇ. ಕಹಿನೆಲ್ಲ ಅನುಭವಿಸಿದ್ದು ಸಾಕು. ಇನ್ನೇನಿದ್ರು ನಿನ್ನ ಬಾಳಲ್ಲೆಲ್ಲ ಸಿಹಿಯಾಗಿರಲಿ. ನಮ್ಮ ವ್ಯೂವರ್ಸ್ ಎಲ್ಲ ನೋಡ್ತಿರೋರ್ಗೂ ಒಳ್ಳೇದಾಗಲಿ. ಯುಗಾದಿ ಹಬ್ಬದ ಶುಭಾಶಯಗಳು. ಯಾರಿಗೂ ಕಷ್ಟ ಬೇಡ, ಎಲ್ಲರಿಗೂ ಒಳ್ಳೇದಾಗಲಿ, ಆರೋಗ್ಯ ಆಯುಸ್ಸು ಕೊಡಲಿ. ಹ್ಯಾಪಿ ಆ್ಯಂಡ್ ಯುಗಾದಿ. ನಮ್ಮನೇಲಿ ವೆರಿ ಸಿಂಪಲ್ ಫೆಸ್ಟಿವಲ್ ಇಷ್ಟೇ. ಇವಾಗ ಮಧ್ಯಾಹ್ನಕ್ಕೆ ನಮ್ಮಮ್ಮ ಅಡುಗೆ ಮಾಡ್ತಾರೆ. ಅಡುಗೆ ಊಟ ಮಾಡಿದ್ಮೇಲೆ ದೊಡ್ಡ ಹಬ್ಬ ಆಗೋದು ನಮಗೆ. ಸೊ ನಾನು ಈ ಥರ ರೆಡಿಯಾಗಿರೋದು ನನ್ನ ಮಕ್ಳಿಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಾನು ಇವಾಗ ನೆಮ್ಮದಿಯಾಗಿ ಹೋಗಿ ಪ್ಯಾಂಟಿ ಶರ್ಟ್ ಚಡ್ಡಿ ಶರ್ಟ್ ಹಾಕೊಂಡ್ಬರ್ತೀನಿ ಗಾಯ್ಸ್. ಓಕೆ ಗಾಯ್ಸ್, ಬಾಯ್. ಇವತ್ತು ನಮ್ಮಪ್ಪ ಅಡುಗೆ ಮಾಡಿ ಇದು ಅಲ್ಲ ಏನು ಹಬ್ಬದ ಅಡುಗೆ ತಿಂತಾ ಇದ್ದಾರೆ. ಹಬ್ಬದ ಅಡುಗೆ ನಮ್ಮ ಮನೆ ಹಬ್ಬದ ಸ್ಪೆಷಲ್ ಅಡಿಗೆ ಮಾವಿನಕಾಯಿ ಚಿತ್ರಾನ್ನ, ಅಕ್ಕಿ ಪಾಯಸ, ಕೋಸಂಬರಿ, ಹಪ್ಪಳ, ಅನ್ನ, ತರಕಾರಿ ಹುಳಿ, ಮಸಾಲೆ ಮಜ್ಜಿಗೆ ಇಷ್ಟು ಮಾಡಿದ್ದಾರೆ. ಒಬ್ಬಟ್ಟಿಲ್ಲ, ಅದಕ್ಕೆ ಪಾಯಸ ಮಾಡಿದ್ದಾರೆ ಆಲ್ಟರ್ನೇಟ್ ಆಗಿ. ಯಮ್ಮಿ ಯಮ್ಮಿ ಯಮ್ಮಿ. ನಮ್ಮದು ತರಕಾರಿ ಹುಳಿ ರೆಸಿಪಿ ಸಖತ್ ವೈರಲ್ ಆಗಿ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಾಡಿ ಇವತ್ತು ಅದೇ ಸ್ಪೆಷಲ್. ಅವತ್ತು ಮಾವಿನಕಾಯಿ ಬಂದು ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು. ಇವತ್ತು ಹಸಿರುಕಾಯಿ ಸಖತ್ ಹುಳಿಯಾಗಿ ಟೇಸ್ಟಿಯಾಗಿರುತ್ತೆ. ಬನ್ನಿ ಗಾಯ್ಸ್, ಬ್ಯಾಟಿಂಗ್ ಮಾಡೋಣ ಹಬ್ಬದೂಟ. ನಾವು ಲಾಸ್ಟ್ ಟೈಮು ಮಾವಿನಕಾಯಿ ಚಿತ್ರಾನ್ನ ತೋರಿಸಿದಾಗ ಸ್ವಲ್ಪ ಮಾವಿನಕಾಯಿ ಸ್ವಲ್ಪ ಹಣ್ಣಾಗ್ಬಿಟ್ಟಿತ್ತು. ಬಟ್ ಇವತ್ತು ಮಾಡಿದ್ದು ಸಖತ್ ಸ್ಟ್ರಾಂಗ್ ಆಗಿದೆ. ಸೊ ಮಾವಿನಕಾಯಿ ಚಿತ್ರಾನ್ನ.
2 ಮಾವಿನಕಾಯಿ ನಾನೇ ತುರಿದಿದ್ದು ಬೆಳಗ್ಗೆ. ನಮ್ಮಮ್ಮ 3 ಹಾಕೋದ ಅಂದು 3 ಹಾಕಿದ್ರೆ ಸಕ್ಕತ್ತಾಗ. ಹುಳಿ ಹುಳಿ ಹಂಗೆ ಲೊಟ್ಟೆ ಬಂದ್ರೆ ಸಕ್ಸಸ್. ಅಣ್ಣ ಹುಳಿ ಟೇಸ್ಟ್ ಮಾಡೋಣ. ನಮ್ಮನೇಲಿ ಇದು ಹಬ್ಬದ ಅಡುಗೆ. ನಿಮ್ಮನೇಲಿ ಏನೇನು ಮಾಡಿದ್ರಿ ಕಮೆಂಟಾಗಿ ತಿಳಿಸಿ. ಚೆನ್ನಾಗಿ ಊಟ ಮಾಡಿ ಜಾಲಿಯಾಗಿರಿ. ನಾಳೆ ನೋಡೋಣ. ಇವತ್ತು ಬದುಕಿದೀವಾ, ಚೆನ್ನಾಗಿ ತಿಂದ್ವಾ, ಅಷ್ಟೇ ಹಬ್ಬ.